SQ494 Dubai departing at 50:10. ಇಲ್ಲಿ ನೋಡಿ, ಸೊ ಸ್ಕೈ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲೆಲ್ಲ ಡ್ಯೂಟಿ ಫ್ರೀ ಶಾಪ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ನೋಡ್ತಿರೋದು ಪರ್ಫ್ಯೂಮ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್, ಬ್ರ್ಯಾಂಡೆಡ್ ಸ್ಟೋರ್ಸು. ನೋಡೋಣ ಸಿಂಗಪೂರ್ ಏರ್ಲೈನ್ಸಲ್ಲಿ ಊಟ ಹೇಗಿರುತ್ತೆ ಅಂತ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಪುರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ನಾವು ಸಿಂಗಪೂರ್ ಚಾಂಗಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಸಿಂಗಪೂರಿಂದ ದುಬೈಗೆ ಟ್ರಾವೆಲ್ ಮಾಡ್ತಿರೋದು ಸಿಂಗಪೂರ್ ಏರ್ಲೈನ್ಸಲ್ಲಿ. ಬನ್ನಿ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಬ್ಯೂಟಿಫುಲ್ ಆಗಿದೆ ಚಾಂಗಿ ಏರ್ಪೋರ್ಟ್. ಇಲ್ಲಿ ನೋಡಿ, ಫುಲ್ಲಿ ಕಾರ್ಪೆಟೆಡ್ ಇಲ್ಲಿ. ಇಲ್ಲೆಲ್ಲ ಡ್ಯೂಟಿ ಫ್ರೀ ಶಾಪ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ನೋಡ್ತಿರೋದು ಪರ್ಫ್ಯೂಮ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್. ಇಲ್ಲಿ ಎಡಗಡೆ ನೋಡ್ತಿರೋದೆಲ್ಲ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ತುಂಬ ಒಳ್ಳೆ ಆಂಬಿಯನ್ಸ್ ಇದೆ. ಈ ಚಾಂಗಿ ಏರ್ಪೋರ್ಟ್ ಒಳಗಡೆ ಕಾಸಿ ಫೀಲಿಂಗು, ಒಳಗಡೆ ತಣ್ಣಕ್ಕಿದೆ. ಟೈಮ್ ಎಷ್ಟು ಅಂತಲೇ ಗೊತ್ತಾಗಲ್ಲ, ಅಷ್ಟು ಬ್ರೈಟ್ ಲೈಟ್ಸ್, ವೆರಿ ಸೂದಿಂಗ್ ಅಂತ ಅನಿಸುತ್ತೆ. ಎಲೆಕ್ಟ್ರಾನಿಕ್ ಸೆಕ್ಷನ್ ಕೂಡ ನೋಡ್ಬೋದು. ಇವರು ಎಲೆಕ್ಟ್ರಾನಿಕ್ ಐಟಮ್ ಕೂಡ ಕೊಂಡ್ಕೊಬೋದು. ಡ್ಯೂಟಿ ಫ್ರೀ ಶಾಪ್ಸು ಮತ್ತು ಬ್ರ್ಯಾಂಡೆಡ್ ಸ್ಟೋರ್ಸು ಸುಮಾರಿದೆ. ಇವಾಗ ನಾವು ಸ್ಕೈ ಟ್ರೈನ್ ತೊಗೊತಿದ್ದೀವಿ. ಆಗಲೇ ಟ್ರೈನ್ ಬಂತು, ಬನ್ನಿ ಒಳಗಡೆ ಹೋಗೋಣ. ನಮ್ಮ ಗೇಟು A15. ಸೊ ಸ್ಕೈ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಇವಾಗ. A15 ಗೇಟ್ ಹತ್ರ ಬಂದ್ವಿ. ಇವತ್ತು ನಾವು ಹೋಗ್ತಾ ಇರೋದು SQ494 ದುಬೈ ಡಿಪಾರ್ಟಿಂಗ್ ಆಟ್ 50:10. ಅಂದರೆ ನಮ್ಮ ಸಿಂಗಪೂರ್ ಟೈಮಲ್ಲಿ SPT 3:10 ಮಧ್ಯಾಹ್ನ. ಗೇಟ್ ಓಪನ್ ಸೆಟ್ ನೋಡಿ, ಎಲ್ಲ ಡೀಟೇಲ್ಸ್ ಕೊಟ್ಟು. ಡಿಪಾರ್ಚರ್ ಹಾಲಿಗೆ ಬಂದಿದ್ದೀವಿ. ಸೆಕ್ಯೂರಿಟಿ ಚೆಕ್ ಎಲ್ಲ ಕ್ಲಿಯರೆನ್ಸ್ ಆಯಿತು. ಇಲ್ಲಿ ನೋಡಿ, ಇಲ್ಲಿಂದ ನಮ್ಮ ಏರ್ಕ್ರಾಫ್ಟ್ ಕಾಣಿಸ್ತಾ ಇದೆ. ಸಿಂಗಪೂರ್ ಏರ್ಲೈನ್ಸ್ ಎಷ್ಟು ಬ್ಯೂಟಿಫುಲ್, ಪುಷ್ಪಕ ವಿಮಾನ ಥರ ಅನಿಸುತ್ತೆ. ಇವಾಗ ನಾವು ನಮ್ಮ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ, ಅಂದರೆ ಎಂಟರ್ ಆಗ್ತಾ ಇದ್ದೀವಿ. ಹೋಗ್ತಾ ಇದ್ದಂಗೆ ನಮಗೆ ಕೈ ಒರೆಸ್ಕೊಳ್ಳೋಕ್ಕೆ ಟವಲ್ಸ್ ಕೊಟ್ಟರು. ಇವಾಗ ಫ್ಲೈಟ್ ಟೇಕ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಫ್ಲೈಟ್ ಸೇಫ್ಟಿ ವಿಡಿಯೋ ಡಿಸ್ಪ್ಲೇ ಆಗಿದೆ ನಮ್ಮ ಸ್ಕ್ರೀನ್ಸ್ ಮೇಲೆ.
ಸಿಂಗಪೂರ್ ಏರ್ಲೈನ್ಸಲ್ಲಿ ಸುಮಾರು ಆಪ್ಷನ್ಸ್ ಇದೆ ಎಂಟರ್ಟೈನ್ಮೆಂಟ್ಗೆ, ಮ್ಯೂಸಿಕ್ಕು, ಮೂವೀಸು, ಟಿ ವಿ ಶೋಸು, ಸುಮಾರು ಆಪ್ಷನ್ಸ್ ಇದೆ. ನಮ್ಮ ಟೈಮ್ ಹೊತ್ತೋಗೋದೇ ಗೊತ್ತಾಗೋದಿಲ್ಲ. ಇವಾಗ ಫ್ಲೈಟ್ ಟೇಕ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಎಷ್ಟು ಬ್ಯೂಟಿಫುಲ್ ಆಗಿ ಅನಿಸುತ್ತೆ ಗೊತ್ತಾ. ಈ ಕಿಟಕಿಯಿಂದ ನೋಡ್ತಾ ಇದ್ರೆ ಒಳ್ಳೆ ಹಕ್ಕಿ ಥರ ಹಾರ್ತಾ ಇದ್ದೀವೇನೋ ಆಕಾಶದ ಮೇಲೆ, ಆ ಥರ ಫೀಲಿಂಗ್ ಅನಿಸ್ತಾ ಇದೆ ನನಗೆ. ಎಕ್ಸಲೆಂಟ್ ಟೇಕ್ ಆಫು. ಅಮೇಝಿಂಗ್ ವ್ಯೂ. ಈ ಫ್ಲೈಟ್ ಟರ್ನ್ ತೊಗೊಬೇಕಾದ್ರೆ ಹೇಗೆ ಕಾಣುತ್ತೆ ನೋಡಿ, ವಿಂಗ್ಸ್ ಸ್ಲೈಡಾಗಿ ಕಾಣಿಸ್ತಾ ಇರೋದು ಕಿಟಕಿಯಿಂದ. ವೆಲ್ಕಮ್ ಸ್ನ್ಯಾಕ್ ನಮಗೆ ಪೀಸ್ ಆ್ಯಂಡ್ ಕ್ರ್ಯಾಕರ್ಸ್ ಕೊಟ್ಟಿದ್ದಾರೆ, ಮಿಕ್ಸ್ಚರು. ಇದು ಸುಮಾರು ಸಲ ನಾನು ಟ್ರೈ ಮಾಡಿದ್ದೀನಿ, ಕ್ರಿಸ್ಪಿ ಆಗಿರುತ್ತೆ ನೋಡಿ. ನಾನು ಕೈಯಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ. ಬಟಾಣಿ ನನಗೆ ಚಿಕ್ಕ ಮಕ್ಕಳಲ್ಲಿ ಸ್ಕೂಲ್ ಹತ್ರ ತಿಂತಿದ್ದ ಜ್ಞಾಪಕ. ಇವೆಲ್ಲ ಆಯಿಲ್ ತುಂಬ ಇಲ್ಲವೇ ಇಲ್ಲ ಅದರಲ್ಲಿ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಇವಾಗ ನಮ್ಮ ಊಟ ಕೊಟ್ಟಿದ್ದಾರೆ, ನೋಡೋಣ ಸಿಂಗಪೂರ್ ಏರ್ಲೈನ್ಸಲ್ಲಿ ಊಟ ಹೇಗಿರುತ್ತೆ ಅಂತ. ಇಲ್ಲಿ ವೆಜಿಟೇರಿಯನ್ ಮೀಲ್, ಹಪ್ಪಳ, ಇದರಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡಿ ಪರಾಠ ಇದೆ ಇಲ್ಲಿ. ರೈಸು, ಪನ್ನೀರು, ವೆಜಿಟಬಲ್ ಸೈಡ್ ಡಿಶ್ಶು. ಇದರಲ್ಲಿ ಮೊಸರಿದೆ, ಇದರಲ್ಲಿ ರಸ್ಮಲೈ, ಬೇಬಿ ರಸ್ಮಲೈ. ಇದರಲ್ಲಿ ದಹಿ ವಡ ಅನ್ಸುತ್ತೆ, ದಹಿ ವಡ ನೋಡಿ. ಕಾಫಿಗೆ ಮಿಲ್ಕ್ ಇದೆ, ಮತ್ತು ಉಪ್ಪಿನಕಾಯಿ, ನೀರಿನ ಬಾಟ್ಲು, ಕಟ್ಲೆರಿ ಇದೆ ಇದರಲ್ಲಿ. ಇಲ್ಲಿ ವೆಟ್ ವೈಪ್ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಮುರ್ಕೊಂಡು ಚೂರು ಉಪ್ಪಿನಕಾಯಿ ಮತ್ತು ಮೊಸರಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋಣ. ಬಿಸಿ ಬಿಸಿಯಾಗಿದೆ ಊಟ. ಫ್ಲೈಟ್ ಒಳಗಡೆ ಚಳಿ ಇರಬೇಕಾದ್ರೆ ಈ ಥರ ಬಿಸಿ ಬಿಸಿಯಾಗಿ ಊಟ ತಿಂದರೆ ತುಂಬ ಹಿತವಾಗಿ ಅನ್ನಿಸ್ತಾ ಇದೆ. ನೀರಂತೂ ತುಂಬ ಸಾಫ್ಟ್ ಆ್ಯಂಡ್ ಲಿಕ್ವಿಡ್ ಆಗಿದೆ, ಬಿಸಿ ಬಿಸಿ ಆಗಿದೆ ಊಟ. ಖಾರ ಮಾಡ್ರೇಟ್ ಆಗಿದೆ. ಇವಾಗ ತಗೊಂಡಿದ್ದೀನಿ. ಬಿಸಿ ಬಿಸಿ ಆಗಿದೆ, ಖಾರ ಮಾಡ್ರೇಟ್ ಆಗಿದೆ. ದಹಿ ವಡ ವೆರಿ ಯುನೀಕ್ ಆಗಿ
ಒಳ್ಳೆ ಮಿಂಟ್ ಫ್ಲೇವರ್ ಥರ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಮಸಾಲ ಟೀ ತೊಗೊಂಡಿದ್ದೀನಿ. ಬಿಸಿ ಬಿಸಿಯಾಗಿದೆ. ಊಟ ಆದಮೇಲೆ ಮಸಾಲ ಟೀ ಕುಡಿದ್ರೆ ತುಂಬ ಹಿತವಾಗಿ ಅನಿಸುತ್ತೆ. ಇವಾಗ ಐಸ್ ಕ್ರೀಮ್ ಕೊಟ್ಟಿದ್ದಾರೆ, ಸ್ಟ್ರಾಬೆರೀಸು. ಇವಾಗ ಟೇಸ್ಟ್ ಮಾಡಿ ನೋಡೋಣ. ತುಂಬ ಗಟ್ಟಿಯಾಗಿದೆ, ಸೊ ಡಿಗ್ ಮಾಡಬೇಕು. ಎಷ್ಟು ಬ್ಯೂಟಿಫುಲ್ ಸನ್ಸೆಟ್ ನೋಡಿ. ಗೋಲ್ಡನ್ ಅವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಕಾಶದಿಂದ. ಇವಾಗ ನೋಡಿ ದುಬೈ ಮೇಲೆ ಹಾರ್ತಾ ಇದ್ದೀವಿ. ಎಷ್ಟು ಬ್ಯೂಟಿಫುಲ್ ಲೈಟಿಂಗ್ ನೋಡ್ಬೋದು. ವೆಲ್ಕಮ್ ಟು ದುಬೈ. ಇಲ್ಲಿ ನೋಡಿ, ಇಲ್ಲಿಂದ ಹೈವೇನಲ್ಲಿ ಸ್ಟ್ರೀಟ್ ಲೈಟ್ಸು ಮತ್ತು ಗಾಡಿಗಳು ಹೋಗ್ತಾ ಇರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಮ್ಮ ಫ್ಲೈಟ್ ಲ್ಯಾಂಡಿಂಗ್ ಶುರು ಆಯಿತು. ಲ್ಯಾಂಡಿಂಗ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ನೈಟ್ ವ್ಯೂ ಆಫ್ ದುಬೈ, ಎಸ್ಪೆಷಲಿ ಈ ಏರಿಯಲ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಲ್ಯಾಂಡಿಂಗು, ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಇಳಿಯೋಕ್ಕೆ ಒಂದು 2 ಅವರ್ಸ್ ಮುಂಚೆ ಪಿಜ್ಜಾ, ವೆಜಿಟೇರಿಯನ್ ಪಿಜ್ಜಾ, ಸಮೋಸ ಅಥವಾ ಪಾಸ್ತಾ, ಸುಮಾರು ವೆರೈಟೀಸ್ ಬಿಸಿ ಬಿಸಿಯಾಗಿ ಕೊಟ್ಟರು. ಪ್ಯಾಕ್ಡು. ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸಿಂಗಾಪುರ್ ಏರ್ಲೈನ್ಸಲ್ಲಿ ನನಗೆ ಸರ್ವಿಸ್ ತುಂಬಾ ಇಷ್ಟ ಆಗುತ್ತೆ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.